ಇನ್ನು ಚಾಮರಾಜನಗರದಲ್ಲಿ ಭಿಕ್ಷೆ ಬೇಡ್ತಿದ್ದ ಬಾಲಕಿಯನ್ನ ಅಪಹರಣಕ್ಕೆ ಯತ್ನ ಮಾಡಿದ್ದಾರೆ. ದುರುಳರು ಭಿಕ್ಷೆ ಬೇಡ್ತಿದ್ದಂತಹ ಬಾಲಕಿಯನ್ನ ಅಪಹರಣ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ಇದರ ಕುರಿತಾಗಿ ಕೇರಳದ 4 ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ನಡೆದಿರುವಂತಹ ಘಟನೆ ಇದು. ಕೊಳ್ಳೇಗಾಲದಲ್ಲಿ ಭಿಕ್ಷೆ ಬೇಡ್ತಿದ್ದಾಗ ಆಕೆಯ ಅಪಹರಣಕ್ಕೆ ಈ ದುರುಳರು ಯತ್ನ ಮಾಡಿದ್ದಾರೆ. ಕಾರ್ನಲ್ಲಿ ಅಪಹರಿಸಿಕೊಂಡು ಹೋಗುವಂತಹ ವೇಳೆ ಇವರು ಲಾಕ್ ಆಗಿದ್ದಾರೆ. ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ಭಿಕ್ಷೆ ಬೇಡ್ತಿದ್ದ ಬಾಲಕಿಯನ್ನ ಅಪಹರಣ ಮಾಡಿಕೊಂಡು ಕೇರಳದ 4 ತಮಿಳುನಾಡು ಮಾರ್ಗವಾಗಿ ಹೋಗ್ತಾ ಇದ್ರು. ಆದರೆ ಎಂಥ ವಿಪರ್ಯಾಸ ನೋಡಿ, ಆ ಬಾಲಕಿಯ ಅದೃಷ್ಟ ಅಂತ ಹೇಳಬೇಕು ಅಥವಾ ಇವರ ಒಂದು ಕಿಡಿಗೇಡಿದನಕ್ಕೆ ಆದಂತಹ ತಕ್ಕ ಶಾಸ್ತಿ ಅಂತ ಹೇಳಬೇಕೋ ಗೊತ್ತಿಲ್ಲ. ಇವರು ಹೋಗ್ತಿದ್ದಂತಹ ಒಂದು ಕಾರ್ ಇತ್ತಲ್ಲ, ಅದು ಪಾದಚಾರಿಗೆ ಡಿಕ್ಕಿ ಆಗಿದೆ. ಡಿಕ್ಕಿ ಆದ ನಂತರ ಕೂಡ ಇವ್ರು ಯಾವಾಗ ಕಾರ್ನ ನಿಲ್ಲಿಸಿಲ್ವೋ ಆಗ ರೊಚ್ಚಿಗೆದ್ದಂತಹ ಸ್ಥಳೀಯರು ಕಾರನ್ನ ತಡೆದು ನಿಲ್ಲಿಸ್ತಾರೆ. ನಿಲ್ಲಿಸಿದ ಮೇಲೆ ಇವ್ರನ್ನ ಕೆಳಗೆ ಇಳಿಸಿ ವಿಚಾರಣೆ ನಡೆಸಿದಾಗ ಈ ಒಂದು ಕಿಡ್ನಾಪ್ ಪ್ರಕರಣ ಕೂಡ ಬೆಳಕಿಗೆ ಬಂದಿದೆ. ಸೊ ಒಂದ್ ಕಡೆ ಅಪಘಾತದಿಂದ ಕಿಡ್ನಾಪ್ ಪ್ರಕರಣ ಕೂಡ ಈಗ ಬಯಲಾಗಿರುವಂತಹ ಘಟನೆ ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ನಡೆದಿದೆ. ಘಟನೆ ಇದು KL 54 M6962 ಒಂದು ಟೊಯೋಟಾ ವಾಹನದಲ್ಲಿ ಯಾವಾಗ ಇವ್ರ ಕಾರ್ನಲ್ಲಿ ಹೋಗ್ತಾ ಇದ್ರೋ ಆಗ ಪಾದಚಾರಿಗೆ ಇವರು ಗುದ್ದಿದ್ದಾರೆ. ಗುದ್ದು ಯಾವಾಗ ಇವ್ರ ಕಾರ್ ನಿಲ್ಸಿಲ್ವೋ ಆಗ ಸ್ಥಳೀಯರು ಅಲ್ಲಿದ್ದಂತಹ ಸ್ಥಳೀಯರು ರೊಚ್ಚಿಗೆದ್ದು ಇವರನ್ನ ಸ್ಟಾಪ್ ಮಾಡಿದ್ದಾರೆ, ಇವ್ರ ಕಾರನ್ನ ತಡೆದಿದ್ದಾರೆ. ಆಗ ಈ ಬಾಲಕಿಯ ಅಪಹರಣ ಪ್ರಕರಣ ಕೂಡ ಬೆಳಕಿಗೆ ಬಂದಿರೋದು. 16 ವರ್ಷದ ಬಾಲಕಿಯನ್ನ, ಕೊಳ್ಳೇಗಾಲದಲ್ಲಿ ಭಿಕ್ಷೆ ಬೇಡ್ತಿದ್ದಂತಹ ಬಾಲಕಿಯನ್ನ ಈ 4 ದುರುಳರು ಕಿಡ್ನಾಪ್ ಮಾಡಿದ್ದಾರೆ. ಹಾಗೂ ಆದಿಲ್, ಆಯೂಬ್, ಸಾದಿಕ್ ಹಾಗೂ ಉಮರ್ ಇವರು ಕೇರಳದ ಮೂಲದವರು. ಬಾಲಕಿಯನ್ನ ತಮಿಳುನಾಡಿಗೆ ಕರ್ಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ತಿದ್ರು ಚಾಮರಾಜನಗರದ ಮುಖಾಂತರ. ಆದರೆ ಯಾವಾಗ ಇವರು ಆಕ್ಸಿಡೆಂಟ್ ಮಾಡಿದ್ರೋ ಆಗ ಕಾರ್ ನಿಲ್ಲಿಸದೆ ಹೋಗಿದ್ದಕ್ಕೆ ರೊಚ್ಚಿಗೆದಂತಹ ಸ್ಥಳೀಯರು ಇವರನ್ನ ತಡೆದು ವಿಚಾರಣೆ ನಡೆಸಿದಾಗ ಅಥವಾ ಇವ್ರನ್ನ ಪೊಲೀಸರಿಗೆ ಒಪ್ಪಿಸೋದಕ್ಕೆ ಹೋದಾಗ ಈ ಪ್ರಕರಣ ಕೂಡ ಬೆಳಕಿಗೆ ಬಂದಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೋಹನ್ ಈಗ ಫೋನಿನ ಸಂಪರ್ಕದಲ್ಲಿದ್ದಾರೆ. ಮೋಹನ್, ಎಕ್ಸಾಕ್ಟ್ ಆಗಿ ಇದು ಹ್ಯೂಮನ್ ಟ್ರಾಫಿಕಿಂಗ್ ಅಥವಾ ಅಪಘಾತ ಆಗಿ ಅದು ತಪ್ಪಿಸ್ಕೊಂಡು ಹೋಗುವಾಗ ಈ ಪ್ರಕರಣ ಬಯಲಾಯ್ತಾ? ಯಾವ ರೀತಿ ಆಯ್ತು ಈ ಘಟನೆ? ಖಂಡಿತ ರಾಹುಲ್, ಏನೋ ಭಿಕ್ಷೆ ಬೇಡುವಂತ ವ್ಯಕ್ತಿಯನ್ನ ಏನೋ ಅಪಹರಣ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇವರು ಕಿಡ್ನಾಪ್ ಮಾಡ್ಲಿಕ್ಕೆ ಅಂತಾನೆ ಈ ಒಂದು ಕೃತ್ಯನ್ನ ಎಸಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು 16 ವರ್ಷದ ಯುವತಿಯನ್ನ ಕಿಡ್ನಾಪ್ ಮಾಡಿ ಈ ಒಂದು ಕೃತ್ಯವನ್ನು ಎಸಗಿರ್ತಕ್ಕಂಥದ್ದು. ಏಕಾಏಕಿ ಏನು ಅವರು ಹೋಗ್ತಿದ್ದಂತ ಕಾರು ಕೂಡ ಪಂಚರ್ ಆಗುತ್ತೆ. ರೈಟ್, ಥ್ಯಾಂಕ್ ಯು ಮೋಹನ್ ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.